ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡೋ ರೀತಿಯಲ್ಲಿ ಇರಬೇಕು ನಮ್ಮ ವರ್ತನೆ, ಅದು ಯಾವುದೇ ಧರ್ಮದವರಾಗ್ಲಿ ಅಂತ. ಈಗ ತಾನೇ ಹೇಳ್ತಾ ಇದ್ವಿ ನಾವು, ಹಿಂದೂಗಳು ಹಬ್ಬದ ಆಚರಣೆ ಮಾಡ್ತಾರೆ, ಮೆರವಣಿಗೆಗಳನ್ನ ಮಾಡ್ತಾರೆ ಅಂದ್ರೆ ಆಗ್ಲೇ ಡಿಸ್ಟರ್ಬೆನ್ಸ್, ಆಗ್ಲೇ ಕಲ್ಲು ತೂರಾಟ ಆಗುತ್ತೆ, ಆಗ್ಲೇ ಬೆಂಕಿ ಹಚ್ಚುತ್ತಾರೆ, ಆಗ್ಲೇ ಚಪ್ಪಲಿ ತೂರಾಟ ಕೂಡ ಆಗುತ್ತೆ. ಅದೇ ನೀವು ಮುಸ್ಲಿಂ ಧರ್ಮದವ್ರು ಏನೇ ಆಚರಣೆ ಮಾಡಲಿ ಹಿಂದೂಗಳು ಭಾಗಿಯಾಗ್ತಾರೆ. ಯಾವತ್ತೂ ಕೂಡ ಗಲಭೆಗಳಾಗಿದ್ದ ಉದಾಹರಣೆಗಳು ತೀರಾ ಕಡಿಮೆ ಅಂತ. ಯಾಕೆ ಹಿಂಗೆ ಕರ್ನಾಟಕದಲ್ಲಿ ಅನ್ನೋದು ಪ್ರಶ್ನೆ ಇದೆ. ಬಸವರಾಜ್ ಸರ್ ಹತ್ರ ಹೋಗ್ಬಿಡ್ತೀನಿ. ಬಸವರಾಜ್ ಸರ್, ಸಾಕಷ್ಟು ಬೆಳವಣಿಗೆಗಳನ್ನ ಕಣ್ಣಾರೆ ಕಂಡಿದ್ದೀರಿ, ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿ ಆದಂತಹ ಸಂದರ್ಭದಲ್ಲೂ ಕೂಡ ಸಾರ್ಟ್ ಔಟ್ ಮಾಡಿರ್ತೀರಿ ಇಂಥ ಪ್ರಾಬ್ಲಮ್ನ. ಬಟ್ ಯಾವಾಗ ಇದಕ್ಕೆಲ್ಲ ಕಡಿವಾಣ, ನೈತಿಕ ಪೊಲೀಸ್ಗಿರಿ ತಪ್ಪು ಅಂತ ಗೊತ್ತಿದ್ರು ಕೂಡ ಆದ್ರೂ ಮತ್ತೆ ಮತ್ತೆ ಈ ರೀತಿ ನೈತಿಕ ಪೊಲೀಸ್ಗಿರಿ ಪ್ರದರ್ಶನ ಆಗುತ್ತೆ, ಹೆಂಗ್ ಕಡಿವಾಣ ಹಾಕೋದು ಇದಕ್ಕೆ ಅಂತ? ಯಾವ ನಾಡಿನಲ್ಲಿ ಯಾವ ಪ್ರದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಇರೋದಿಲ್ಲವೋ, ಕಾನೂನಿಗೆ ಬೆಲೆ ಇರೋದಿಲ್ಲೋ ಅಂತಹ ಪರಿಸ್ಥಿತಿಯಲ್ಲಿ ಇಂಥ ಘಟನೆಗಳು ನಡೀತವೆ. ಆ ಜನರಿಗೆ ಅದ್ರ ಬಗ್ಗೆ ಒಂಥರ ಒಂದೊಂದು ಸರ್ಕಾರ ಬಂದ್ಕೊಳ್ಳೋ ಒಂದೊಂದು ಕಮ್ಯುನಿಟಿಯವರು ನಮ್ಮದೇ ಬಂದು ಸರ್ಕಾರ ನಾವೇನು ಮಾಡಿದ್ರು ನಡೀತದೆ ಅನ್ನೋವಂಥ ಹುಚ್ಚುತನ ತಲೆಯಲ್ಲಿ ಬಂದುಬಿಟ್ಟಿದೆ. ಯಾವುದೇ ಸರ್ಕಾರ ಆಗಲಿ, ಈ ಸರ್ಕಾರ ಬಂದ್ಕೊಳ್ಳಿ ಅವ್ರು ಹಾರಾಡೋದು, ಈ ಸರ್ಕಾರ ಬಂದ್ಕೊಳ್ಳಿ ಅವ್ರು ಹಾರಾಡೋದು. ಇದು ಎಲ್ಲಿವರೆಗೆ ಅಂದರೆ ಇದು ಒಂಥರ ಎಲ್ಲಿ ಪೊಲೀಸಿಂಗ್ ಇರೋದಿಲ್ಲ ಅಲ್ಲಿ ಅನೈತಿಕ ಪೊಲೀಸ್ಗಿರಿ ಆಗ್ತದೆ. ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಇದ್ದ, ಎಫೆಕ್ಟಿವ್ ಆಫೀಸರ್ ಇದ್ದ ಅಂದರೆ ತಂದು ಬೂಟ್ಲೆ ಹೊಡೆದು ಕೇಸ್ ಹಾಕಿ, ರೌಡಿಸಮ್ ಮಾಡಿದ್ರೆ ತಂದು ಒಳಗೆ ಹಾಕಿ ಫರ್ಮಾಗಿ ಆ್ಯಕ್ಷನ್ ತೊಗೋತಾ ಇದ್ದರೆ ಕಾನೂನು ಪ್ರಕಾರ ಅಲ್ಲಿ ಈ ಘಟನೆಗಳು ಸಂಭವಿಸೋದಿಲ್ಲ. ಎಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು ಪೊಲೀಸರದು, ಲೂಸ್ನೆಸ್ ಇತ್ತು, ಅದು ದುರುಪಯೋಗ ತಗೊಂಡು ಈ ಥರ ಆಗುವಂಥ ಚಾನ್ಸಸ್ ಭಾಳಷ್ಟು ಇದ್ದಾವೆ. ನೀವು ಅನೇಕ ನೋಡಿದ್ದೀವಿ. ನಾವು ಸಾಕಷ್ಟು, ನಾನು 40 ವರ್ಷ ಸರ್ವಿಸ್ ಮಾಡಿದ್ದೇನೆ. ಈ ಹಬ್ಬ ಹುಣ್ಣಿಮೆ ಬಂದರೆ ನಮಗೆ ಇಷ್ಟು ತಲೆ ಬಿಸಿ ಆಗ್ತದೆ, ಯಾವಾಗ ಮುಗಿತದಪ್ಪ ಇದು ಯಾವುದೇ ಆಗಲಿ, ರಂಜಾನ್ ಆಗಲಿ, ಗಣೇಶೋತ್ಸವ ಆಗಲಿ, ಆ ಮಸೂತಿ ಬಂದ ಕೂಡಲೇ ದೇವ್ ಜನಕ್ಕೆ ಆತಂಕ ಇದೆಯಲ್ಲ ಗೊತ್ತಿಲ್ಲ, ಪೊಲೀಸರಿಗೆ ನಮಗೆ ಆತಂಕ ಇದೆ, ಯಾವಾಗ ಮುಗಿತದಪ್ಪ ಈ ಮಾಸ್ಕ್ ಯಾವಾಗ ದಾಟ್ತದೆ ಇದು. ನಾನು ಬಾಗಲಕೋಟದಲ್ಲಿ DSP ಇದ್ದೆ, ಈಗ ಮೊನ್ನೆ ನೋಡಿದ್ವಿ ಬಾಗಲಕೋಟೆಯಲ್ಲಿ ಗಲಾಟೆ ಆಯಿತು. ನಮ್ಮೂರೇ ಸರ್, ನಾನು ಅಲ್ಲೇ DSP ಇದ್ದೆ, 4 ವರ್ಷ DSP. ನಾನಿದ್ದಾಗೂ ಗಲಾಟೆ ಆಗಿತ್ತು, ಆದರೆ ಏನು ಸಾಯಲಿಲ್ಲ, ಬಟ್ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಿದ್ವಿ. ಬಟ್ ಈ ಥರ ಎಲ್ಲೆಲ್ಲಿ ಘಟನೆಗಳು ಸಂಭವಿಸ್ತವೆ ಅಲ್ಲಿ ಯಾವುದೇ ಸಮಾಜ ಆಗಲಿ, ಈ ಹಿಂದೂಗಳಾಗಲಿ ಮುಸ್ಲಿಂ ಆಗಲಿ, ಈ ಹಿರಿಯರೇನಿರ್ತಾರೆ ಆ ಯುವಕರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು. ಆ ಬುದ್ಧಿ ಹೇಳೋದಿಲ್ಲ. ನಾವು ಹಿಡ್ಕೊಂಡು ಹೋಗ್ಕೊಳ್ಳೇನೆ ಬಹುತ್ ಇನ್ನೋಸೆಂಟ್ ಆಗಿ ಸಾಬ್, ಬಹುತ್ ಅಚ್ಚ ಸಾಬ್ ಅಂತ ಬಿಡಿಸೋಕೆ ಬರ್ತಾರೆ. ಗಲಾಟೆ ಮಾಡುವಾಗ ಅಲ್ಲೇ ಇರ್ತಾರೆ, ಅವ್ರು ಯಾರು ಅವ್ರಿಗೆ ಬುದ್ಧಿವಾದ ಹೇಳೋದಿಲ್ಲ. ಮತ್ತು ಆ ಟೈಮ್ನಲ್ಲಿ ಆ ಮಕ್ಕಳು ಕೇಳುವಂಥ ಪರಿಸ್ಥಿತಿನೂ ಇರೋದಿಲ್ಲ ಆ ಸಂದರ್ಭದಲ್ಲಿ. ಬಟ್ ಇದು ಎಫೆಕ್ಟಿವ್ ಆಗಿ ಆಯಾ ಸಮಾಜದ ಹಿರಿಯರು ಇರ್ತಾರೆ, ಆ ಸಮಾಜದವರು ತಮ್ಮ ಮಕ್ಕಳನ್ನು ಕಂಟ್ರೋಲ್ ಮಾಡಿದ್ರೆ ಇದು ಖಂಡಿತವಾಗಿಯೂ ನಿಲ್ತದೆ. ಬರೀ ಪೊಲೀಸರು ಮಾಡ್ಬೇಕಂತ ಸಾಧ್ಯನೇ ಇಲ್ಲ. ಜನರ ಸಹಕಾರ ಇರದಿದ್ರೆ ಏನು ಮಾಡ್ತಾರೆ ಪೊಲೀಸರು? ಈಗ ನೋಡಿ, ನಾವು ಮುಸ್ಲಿಂ ಏರಿಯಾದಲ್ಲಿ ಒಬ್ಬ ಆರೋಪಿನ ನಾವು ಹಿಡ್ಲಿಕ್ಕೆ ಹೋದರೆ 1-2 ವ್ಯಾನ್ ತೊಗೊಂಡು ಹೋಗ್ಬೇಕು ನಾವು, ಇಲ್ಲ ಜೀಪಿಗೆ ಅಡ್ಡ ಬಂದು ಮನೆಗೆ ಬಿಡ್ತಾರೆ ಹೆಣ್ಮಕ್ಳು ಎಲ್ಲ. ಒಂದು ಹೋದರೆ ಒಬ್ಬ ಪೊಲೀಸ್ ಹೋದರೆ 500 ಜನ ಶೇರ್ ಬಿಡ್ತಾರೆ, 1000 ಜನ ಶೇರ್ ಬಿಡ್ತಾರೆ, ಬಿಡುವುದೇ ಇಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಈ ಥರ ಕಾನೂನಿಗೆ ಬೆಲೆನೇ ಇಲ್ಲ, ಕಾನೂನಿಗೆ ಗೌರವನೇ ಇಲ್ಲ. ನೋಡಿ, ಯಾವುದೇ ಒಂದು ಹಬ್ಬ ಹುಣ್ಣಿಮೆ ಬರಲಿ 3 ಜನ ವಿತೌಟ್ ಹೆಲ್ಮೆಟ್ ಪೊಲೀಸರ ಮುಂದೆ ಹೋಗೋದು. ನಮ್ಮ ಪೊಲೀಸರು ಯಾರು ಕೇಸ್ ಹಾಕೋದಿಲ್ಲ. ಅಂದರೆ ಅವ್ರಿಗೆ ಕಾನೂನಿಗೆ ಕಿಮ್ಮತ್ತೇ ಇಲ್ಲ ಅವ್ರಿಗೆ. ಅವ್ರ ಲೆಕ್ಕದಲ್ಲಿ ಕಾನೂನು ಅನ್ನೋದು ಯಾವ ಲೆಕ್ಕಕ್ಕೂ ಅವ್ರಿಗೆ ಸಮಾನ ಇಲ್ಲ. ಬೇರೆ ಯಾವುದೋ ವಿಶ್ವಮಾನವರು ಇವರು, ಯಾವುದೋ ದೇಶದಲ್ಲಿ ಗಲಾಟೆ ಆಯಿತು, ಯಾವುದೋ ದೇಶದಲ್ಲಿ ಸತ್ತ ಅಂದರೆ ಇಲ್ಲಿ ಪ್ರೊಟೆಸ್ಟ್ ಮಾಡೋದು, ಎದಿ ಬಡ್ಕೊಂಡು ಅಳೋದು, ಇದು ಎಲ್ಲರ ಇದೇನಾ? ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮದು ಯಾವ ದೇಶದಲ್ಲಿ ನಾವಿದ್ದೇವೆ, ಯಾವ ದೇಶದಲ್ಲಿ ಅನ್ನ ತಿಂತೇವೆ, ಆ ದೇಶದ ಬಗ್ಗೆ ಗೌರವ ಹೆಮ್ಮೆ ಇರಬೇಕು. ಅವ್ರದಲ್ಲಿ ಸಹಬಾಳ್ವೆಯಿಂದ ಬದುಕುವಂಥ ಪರಿಸ್ಥಿತಿಯನ್ನ ಅವರು ಎಲ್ಲರೂ ಮಾಡಬೇಕು. ಸಹಬಾಳ್ವೆಯಿಂದ ಬದುಕೋದನ್ನ ಜಾಗೃತಿ ಮೂಡಿಸೋ ಮೂಲಕ ಜನರಲ್ಲಿ ಬಿತ್ತರ ಮಾಡಬೇಕಾಗಿದೆ. ಜನಕ್ಕೆ ಅರ್ಥನೇ ಆಗ್ತಾ ಇಲ್ವಲ್ಲ ವಾಸ್ತವ ಪರಿಸ್ಥಿತಿ ಅಂತ. ಇನ್ನು ಯಾವ ಕಾಲದಲ್ಲಿ ಇದೀವಿ? ಹೊಡಿ ಬಡಿ, ಚಪ್ಪಲಿ ತೂರಾಟ, ಕಲ್ಲು ತೂರಾಟ, ನಾವೇ ಹೋಗ್ಬಿಟ್ಟು ಕಾನೂನನ್ನ ಮೀರಿ ವರ್ತನೆ ಮಾಡ್ತೀವಿ ಅನ್ನೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ಈ ನೆಲದ ಕಾನೂನಿದೆ, ಪೊಲೀಸರಿದ್ದಾರೆ, ಮತ್ತೆ ಅದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಅದಕ್ಕೆಲ್ಲರೂ ಕೂಡ ಗೌರವ ಕೊಡಬೇಕು, ಎಲ್ಲರ ಜವಾಬ್ದಾರಿ ಕೂಡ ಅಂತ.